ಕೋಪ ಕುದಿತಾ ಐತೆ. ಅವ್ರು ನನ್ನ ಮೇಲೆ ಕೈ ಮಾಡ್ಬಿಟ್ರಲ್ಲ ಪುಣ್ಯನೋ ಶಿವಾನಿ. ಆ ಈ ಈ ವಾರದಲ್ಲಿ ನಾನು ಇಬ್ಬರ ಹತ್ರ ಹೊಡೆಸ್ಕೊಂಡಿದ್ದೀನಿ. ಆ ಅರುಣ ವರುಣ ಸುಗುಣ ಇವ್ರ ಹತ್ರ ಎಲ್ಲ ಹೊಡೆಸ್ಕೊಂಡಿದ್ದೀನಿ ನಾನು. ನಿಜವಾಗ್ಲೂ ಒಂಥರ ನನಗೆ ಏನು ಮಾಡೋಣಪ್ಪ ಅನ್ನಿಸ್ತೈತೆ. ಬರ್ತಾರೆ ಸಿಟ್ಟಿಗೆ. ಆ ಪುಣ್ಯಂಗೂ ಶಿವಾನಿಗೂ ಏನಾದರೂ ಒಂದು ಮಾಡಬೇಕಲ್ಲ. ಅವರಿಬ್ರು ಎಲ್ಲ ಕಳ್ಕೊಂಡು ನನ್ನ ಹತ್ರ ಬರಬೇಕು. ಹಂಗಾಗಬೇಕು. ಹಂಗಾಗುತ್ತೆ. ಮಾಡ್ತೀನಿ ಬಿಡಲ್ಲ. ಅವ್ರು ಏನು ಹಂಗೇನೆ ಎಷ್ಟು ಇದನ್ನು ಮಾಡ್ತಾವ್ರೆ. ಆ ಚಿಕ್ಕಪ್ಪ ಒಂದಿಷ್ಟು ಚಿಕ್ಕಪ್ಪನ ಬಲದಿಂದ ಹಂಗೆ ಮಾಡ್ತಾವ್ರೆ ಅವರು. ಚಿಕ್ಕಪ್ಪನ ಬಲ ಐತೆ, ಚಿಕ್ಕಪ್ಪನ ಹತ್ರ ದುಡ್ಡು ಐತೆ, ದೊಡ್ಡ ಹೋಟೆಲ್ ಕಟ್ಟಿದ್ದಾರೆ ಅಂತೇಳಿ ಚಿಕ್ಕಪ್ಪನ ಬಲದ ಮೇಲೆ ಅವ್ರು ಹೋಗಿರೋದು. ನಮ್ಮ ಲವನು ಕುಶ ಚಿಕ್ಕಪ್ಪನ ಬಲದ ಮೇಲೆ ಹೋಗವ್ರೆ. ಚಿಕ್ಕಪ್ಪನ ಬಲದ ಮೇಲೆ ಮಾಡ್ತೀನಿ ಇವ್ರು ಸರಿಯಾಗಿ ಮಾಡ್ತೀನಿ. ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ. ಹೊಟ್ಟೆ ಉರಿದೋಗುತ್ತೆ ಹಂಗೆ. ನನಗಂತೂ ನೆನೆಸ್ಕೊಬಿಟ್ರೆ ಇವತ್ತು ಕೈ ಮಾಡಿರೋದು ಕರ್ದ ನನಗೆ ಟೆನ್ಷನ್ ಅಂದರೆ ಟೆನ್ಷನ್ ಆಗ್ಬಿಟ್ಟೈತೆ. ಏನು ಮಾಡೋಣಪ್ಪ ಅನ್ನಿಸ್ತೈತಿ. ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ ನನಗಂತೂ. ಬರ್ತಾ ಇರೋ ಟೆನ್ಷನ್ಗೆ ತಲೆನೇ ನನಗಂತೂ ಏನು ಮಾಡೋಣಪ್ಪ. ಅಷ್ಟು ನಾನು ಅವ್ರ ಹತ್ರ ಹೊಡೆಸ್ಕೊಂಬಂದಲ್ಲ. ಇಬ್ಬರು ಹಿಂಗೆ ಎಷ್ಟು ಗಟ್ಟಿ ಇದ್ದಾರೆ. ನಾನು ತಿರುಗಿಸ್ ಹೊಡಿಯೋಣ ಅಂತಂದ್ರೂ ಆಗಲಿಲ್ಲ. ಅಯ್ಯೋ ನನಗೆ ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ ನನಗೆ. ಕೋಪ ಅಂದರೆ ಕೋಪ ಕುದೀತಾ ಐತೆ. ಅಮ್ಮ ಏನಾಯ್ತಮ್ಮ? ಯಾಕೆ ಈ ಥರ ಯಾಕಮ್ಮ? ನೀವು ಬರ್ತಾ ಇರೋ ಟೆನ್ಷನ್ಗೆ ಇನ್ನೇನೇ ಮಾಡಲಿ, ನಾನು ಅವ್ರ ಹತ್ರ ಹೊಡೆಸ್ಕೊಂಡಿದ್ದೀನಿ. ನಿಜವಾಗ್ಲೂ ನನಗೆ ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ ಕಣೆ ತನ್ವಿ. ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ ನನಗೆ. ತುಂಬ ಕೋಪ ಬರ್ತಾಯಿತೆ. ಆದ್ರೂ ನಾನು ಏನು ಮಾಡೋಣ ಅನ್ನಿಸ್ತೈತೆ. ಸಖತ್ತು ಸಿಟ್ಟು ಬರ್ತಾಯಿತೆ. ಅಮ್ಮ ಸುಮ್ಮನಿರಮ್ಮ ನೀನು. ತಲೆ ಹಂಗೆ ಗೋಡೆ ಕೊಡ್ಕೊಂಡ್ರೆ ನೀನು ಯಾಕಮ್ಮ ನೀನು ಅಷ್ಟು ಟೆನ್ಷನ್ ತಗೊಂತೀಯ? ಸುಮ್ಮನಿರು. ಹೋಗತ್ಲಾಗೆ ಟೆನ್ಷನ್ ತಗೊಂಡ್ರೆ ಹಂಗೆ ಟೆನ್ಷನ್ ಆಗ್ತಾ ಇರುತ್ತೆ. ಟೆನ್ಷನ್ ತಗೋಬಾರ್ದಮ್ಮ. ಎಲ್ಲನ ಒಂಥರ ಹೆಂಗೆ ಅಂದರೆ ಈಸಿಯಾಗಿ ಹ್ಯಾಂಡ್ಲ್ ಮಾಡಬೇಕು. ಸುಮ್ಮನಿರು. ಏನಾಗೈತೆ ಹಂಗಾಡ್ತೀಯ? ಏನಕ್ಕೆ ಟೆನ್ಷನ್ ಮಾಡ್ಕೊಂತೀಯ? ಅವ್ರು ನನ್ನ ಮೇಲೆ ಕೈ ಮಾಡಿಬಿಟ್ರಲ್ಲ, ಮತ್ತೆ ನನಗೆ ಅಷ್ಟಿಷ್ಟು ಸಿಟ್ಟು ಬರಲ್ಲ. ಅವ್ರು ನನ್ನ ಮೇಲೆ ಕೈ ಮಾಡಿಬಿಟ್ರು. ಅಮ್ಮ ಟೆನ್ಷನ್ ತಗೋಬೇಡ. ಅವರೆಲ್ಲ ಕಳ್ಕೊಂಡು ನಿನ್ನ ಹತ್ರ ಬಂದೇ ಬರ್ತಾರೆ ನೋಡು. ಅವರೆಲ್ಲ ಕಳ್ಕೊಂಡು ಋತುವಾಕ ನೀನು ನಮಗೆ ಸಹಾಯ ಮಾಡ್ಬೇಕಂತ ಬರಲೇಬೇಕು. ಅತ್ತೆರೆಲ್ಲ ಬಂದೇ ಬರ್ತಾರೆ. ಮಾಮರ ಅತ್ತೆರೆಲ್ಲ ಬಂದೇ ಬರ್ತಾರೆ. ಸುಮ್ಮನಿರು. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ತಲೆ ಕೆಡಿಸ್ಕೊಂಡ್ರೆ ಭಾಳ ತಲೆ ಕೆಟ್ಟು ಹೋಗುತ್ತೆ. ನೀವು ಅಮ್ಮ ಇಂತ ಹೇಳೋಣ ನಡಿ. ಅಮ್ಮಯ್ಯ ಹೇಳಿದ್ರೆ ಕೇಳಲ್ಲ. ಹೇಳಮ್ಮ ನಿನ್ನ ಸೊಸೆರ್ಗೊಂದು ಸ್ವಲ್ಪ ಹೇಳ್ಬಾರಮ್ಮ ಅಂತೀನಿ. ನನಗೆ ಹಿಡ್ಕೊಂಡು ಹೊಡೆದವ್ರೆ ಅಂದರೆ ನಿಜವಾಗ್ಲೂ ತನ್ವಿ ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ ನನಗೆ. ಇವ್ರ ಮನೆಯಾಗೆಲ್ಲನ ಇದೀವ ನಾವು. ನಮ್ಮ ಪಾಡಿಗೆ ನಾವು ಇದೀವಿ. ನಮ್ಮ ಪಾಡಿಗೆ ನಾವಿದ್ರೂ ಜನ ನಮ್ಮನ್ನು ಸುಮ್ಮನೆ ಬಿಡಲ್ವಲ್ಲ. ನಮ್ಮ ಮನೆಯಾಗ ನಾವು ಇದೀವಪ್ಪ. ನನ್ನ ತವ್ರ ಮನೆಯಾಗ ನಾನು ಹುಟ್ಟಿ ಬೆಳೆದಿರೋಂಥ ಮನೆ. ನನ್ನ ಮನೆಯೇ ಮತ್ತೆ ಇದು. ನಮ್ಮನ್ನೆಲ್ಲನ ಇಲ್ಲಿಂದ ಓಡಿಸ್ಬೇಕು ಅಂತ ಮಾಡ್ತಾವ್ರೆ. ಎಲ್ಲರೂ ಜೊತೆ ಆಗಿದ್ದಾರೆ ಕಣಮ್ಮ. ನಮ್ಮನ್ನ ಇಲ್ಲಿಂದ ಓಡಿಸ್ಬೇಕಂತ. ನಾವ್ ಯಾಕೆ ಹೋಗೋಣ? ನಾವಂತೂ ಹೋಗೋದು ಬೇಡಮ್ಮ. ನಾವ್ ಯಾಕೆ ಹೋಗೋಣ? ನಾವು ಹೋಗಲ್ಲ ಬಿಡು. ಅದು ಯಾರು ಏನಾನ ಅನ್ಲಿ, ಯಾರು ಏನಾನ ಮಾತಾಡ್ಲಿ, ನಾವಂತೂ ಇಲ್ಲಿಂದ ಹೋಗೋದು ಬೇಡ ಅಷ್ಟೇ. ಯಾರು ಏನೇ ಹೇಳಲಿ ಅದೇನು ಮಾಡ್ತಾರೆ ನೋಡೇ ಬಿಡೋಣ. ನಮ್ಮಮ್ಮಯ್ಯ ಆದ್ರೂ ಆತು ಅಂತ ಒಂದು ಮಾತು ಹೇಳಕ್ಕೆ ಬರಲಿಲ್ಲ. ಆ ಪುಣ್ಯ ಶಿವಾನಿ, ಆ ಪ್ರೀತಿ ಪ್ರೇಮ ಎಲ್ಲವಳು ಸೇರ್ಕೊಂಡು ಎಷ್ಟು ಇದನ್ನು ಮಾಡ್ತಾರೆ. ನನ್ನ ಮೇಲೆ ಕೈ ಮಾಡ್ತಾರೆ ಎಲ್ಲರೂ. ನನಗೆ ಬರ್ತಾ ಇರೋ ಟೆನ್ಷನ್ಗೆ ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ. ನಮ್ಮ ಕಷ್ಟ ನಮಗೆ. ನಿನಗೆ ನೋಯ್ಬೇಕಾಗೈತಿ ಅಮ್ಮ. ನಮ್ಮನ್ನ ಯಾರೂ ನೋಡೋರಿಲ್ಲ ಮಾಡೋರಿಲ್ಲ. ನನಗೆ 2 ದಿನ ಸೆನಕಿಲ್ಲ ಅಮ್ಮಂಗಿದ್ರು ಯಾರು ಅಂದಿಟ್ಟು ಬಂದು ಏನು ಎತ್ತ ಆಸ್ಪತ್ರೆಗೆ ಹೋಗೋಣ. ನಿನ್ನ ಲೋಕ್ತ ನೀನೇ ಇದೆಯಾ ಕಣೆ ಇರುತ್ತಮ್ಮ. ನೀನು ಈಗ ಬೇರೆ ಮನೆ ಮಾಡ್ಕೊಂಡು ಬೇರೆ ಮನೆಗೆ ಹೋಗ್ಬಿಡು. ಅಮ್ಮ ತಾಯಿ ನಿಮ್ಮಿಂದ ನಮ್ಗೆ ಒಟ್ಟು ನೋವು. ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಹೋಗ್ತೀವಿ ಹೇಳಮ್ಮ. ಬಾಡಿಗೆ ಮನೆ ಮಾಡ್ಕೊಂಡು ಹೋಗ್ತೀವಿ. ಅಲ್ಲ ಒಂದು ಮಾತನ ನೀನು ಹೇಳಕ್ಕೆ ಬಂದ ಅಷ್ಟೊಂದೆಲ್ಲ ಅವರು ಇದನ್ನು ಮಾಡಿದ್ರಲ್ಲ. ಅಲ್ಲ ನೋಡು, ವಜ್ಜೆ ಆಗಲಿ ಲಸ್ಮಜ್ಜೆ ಆಗಲಿ ಎಷ್ಟು ಇದನ್ನು ಮಾಡ್ತಾರೆ ನನ್ನ ಮೇಲೆ. ಅವರೆಲ್ಲರಿಗಿನ ನಾನು ಸ್ವಲ್ಪ ಮುಂದೆ ಹೋಗಿರೋದು. ಆ ಲಸ್ಮಜ್ಜಿಗಂತೂ ಹೊಟ್ಟೆ ಉರಿ. ನನ್ನ ಕಣ್ಣು ಮುಂದೆ ಹುಟ್ಟವಳು ಇವಳು ಎಲ್ಲ ಮಾಡ್ಕೊಬಿಟ್ಲಲ್ಲಪ್ಪ. ಸೈಟ್ ಕಿಟ್ ಮಾತು ಮಾಡ್ಕೊಂಡ್ಲು, ಮನೆ ಕಟ್ಕೊಂಡ್ಲು ಅನ್ನೋದು ಹೊಟ್ಟೆ ಉರಿ. ನನ್ನ ಕಣ್ಣು ಮುಂದೆ ಹುಟ್ಟಿದ್ಲಲ್ಲ. ನನ್ನ ಕಣ್ಣು ಮುಂದೆ ಹುಟ್ಟಿ ಇವಳು ಹಿಂಗೆ ಬೆಳೆದು ಬಿಟ್ಲಲ್ಲ. ನನ್ನ ಕಣ್ಣು ಮುಂದೆ ಅನ್ನೋದು ಹೊಟ್ಟೆ ಉರಿ. ಅದೇ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ ತಗ. ನೀನೇನು ಹಿಂಗೆ ಮಾಡಬೇಡ. ಅಮ್ಮಯ್ಯ ಟೆನ್ಷನ್ ಮಾಡ್ಕೊಂಡು ಎಷ್ಟು ಇದನ್ನು ಮಾಡ್ತೈತೆ ಗೊತ್ತೇ. ಬೇರೆ ಮನೆಗೆ ಹೋಗ್ತೀವಿ ನಾವೇನು. ಹೋಗ್ತೀವಿ ಸುಮ್ಮನೆ ಯಾಕೆ ನೀನು ಜಾಸ್ತಿ ಮಾತಾಡ್ತೀಯ? ಸುಮ್ಮನೆ ಮಾತಾಡಬೇಡ. ಅಲ್ಲ ನೋಡು, ಒಂದು ಮಗಳು ಒಂಬತ್ತು ಪ್ರೀತಿ ಇದ್ದಿದ್ರೆ ನೀನು ಹೇಳಕ್ಕೆ ಬರ್ತಿದ್ದ ನಮ್ಮ ಸಪೋರ್ಟಿಗೆ. ಅಲ್ಲ ಯಾಕೆ ಹಿಂಗೆ ಮಾಡ್ತೀರಾ? ಯಾಕೆ ನನ್ನ ಮಗಳ ಬಗ್ಗೆ ಸುಮ್ಮನೆ ಯಾಕೆ ಹಿಂಗೆ ಮಾತಾಡ್ತೀರಾ? ಪಂಚಾಯತಿ ಅದು ಇದು ಅಂತ ಯಾಕೆ ಆಗ್ತೀರಾ ಅಂತ ಬಂದು ಮಾತಾಡ್ತಿದ್ದೆ. ಆದರೆ ನೀನು ಮಗಳು ಅಂಬೋದು ನಿನಗೆ ಪ್ರೀತಿ ಇಲ್ಲ. ನೀನು ಹೆಂಗೆ ಮಾತಾಡ್ತೀಯ ನೋಡು, ಹೆಂಗೆ ಮಾಡ್ತೀಯ ನೋಡು. ಹಿಂಗೆಲ್ಲ ಮಾತಾಡಿದ್ರೆ ನಮಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ. ಈಗ ನಾನೇ ಎದ್ದಾಗಿಂದ ಒಟ್ಟು ತಲೆ ನೋಯ್ತೈತಿ, ಕಾಲು ನೋಯ್ತವೆ, ಕೈ ನೋಯ್ತವೆ ಅಂತ ನಾನು ಮನೆಗೆ ಕೇಳಿದ್ನಿ. ಬರ್ರಿ ಆಸ್ಪತ್ರೆಗೆ ಹೋಗೋಣ ಬರ್ರಿ. ಯಾತನ ಬದುಕು ಮಾಡ್ಕೊಡೋಣ, ಅಡುಗೆ ಮಾಡೋಣ. ನಮ್ಮ ತಮ್ಮ ಮಾಡೋರು ಯಾವಳು ಇಲ್ಲ. ನಾವು ಯಾವಳನ್ನ ಸುದ್ದಿ ಕಟ್ಕೊಂಡು ನಮ್ಗೇನು ಆಗ್ಬೇಕಾಗಿಲ್ಲಮ್ಮ. ಒಂದಿನದ ಕತೆ ಆದ್ರೆ ನೋಡ್ಬೋದಿನ ಇದೇ ಹಣೆ ಬರ ಅಂತಂದರೆ ನಮಗೂ ಬೇಜಾರಾಗ್ಬಿಟ್ಟೈತಿ.
ಏನೋ ಆಡ್ಕೊಂಬರಿ ಸಾದ್ರೆ ಆಗಬಾರ್ದು, ಆಡ್ಕೊಂತಾರೆ ಅಂತ ಹೇಳಿ ಏನೋ ಆಗಿಲ್ದಾರಿದ್ರೆ ಸೆನಕ್ಕಿರ್ಬೇಕು ಅಂತ ನಾವು ಹಿಂಗೆ ನಾನು ಹಿಂಗೆ ಒದ್ದಾಡ್ತಾ ಇರೋದು ಅಷ್ಟೇ. ನನ್ನ ಕೈಲಾಗಲ್ಲ. ನೀವೇನ ಮಾಡ್ಕೊಳ್ರಿ, ಬೇರೆ ಮನೆಗೆ ಹೋಗ್ತೀವಿ ಅಂತೀರ, ಹೋಗ್ಬಿಡ್ರಿ. ಆದಷ್ಟು ಬೇಗ ಬೇರೆ ಮನೆ ಮಾಡ್ಕೊಂಡು ಬೇರೆ ಮನೆಗೆ ಹೋಗ್ತೀವಿ ಹೇಳಮ್ಮ. ನಮಗೂ ಬೇರೆ ಮನೆಗೆ ಹೋಗೋದು ಗೊತ್ತೈತೆ, ನಾವು ಆಲೇ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಬೇರೆ ಮನೆ ನೋಡ್ತಾ ಇದ್ದೀವಿ, ಬಾಡಿಗೆ ಮನೆಗೆ ಹೋಗ್ತೀವಿ ನಾವೆಲ್ಲನ. ಯಾಕೆ ಪಾರ್ದಾಡ್ತೀರಾ ರತಮ್ಮ? ಏನು ಮಾಡೋಣ, ನಮ್ಮ ಅಮ್ಮ ಒಂದು ಮಾತನ್ನ ಹೇಳಕ್ಕೆ ಬರಲಿಲ್ಲ ಅಲ್ಲ. ನೋಡು, ಹೇಳಕ್ಕೆ ಬರಲಿಲ್ವ, ನನಗೆ ಎಷ್ಟು ಹೊಟ್ಟೆ ಉರಿತೈತೆ. ಒಂದು ಮಾತು ಅಲ್ಲ, ನನ್ನ ಮಗಳಿಗೆ ನೀವು ಯಾಕೆ ಇಟ್ಕೊಂಡು ಹೋದ್ರಿ, ಏನು ಎತ್ತ ಅಂತ ಕೇಳಕ್ಕೆ ಬರುತ್ತೆ ನಮ್ಮ ಅಮ್ಮ ಅಂತ ಅನ್ಕೊಂಡೆ. ಅಪ್ಪಣ್ಣ ಶಿವಾನಿನೂ ಒದ್ದವ್ರೆ, ಪ್ರೀತಿ ಪ್ರೇಮನೂ ಒದ್ದವ್ರೆ, ಇವರು ನಮ್ಮವರು ಅವರು ಇಟ್ಕೊಂಡು ಓದ್ದವ್ರೆ. ನನಗೆ ಎಷ್ಟು ಹೊಟ್ಟೆ ಉರಿತೈತೆ ನೋಡು. ಒಂದು ಸ್ವಲ್ಪ ನಾವು ಮುಂದುವರಿಯೋದಕ್ಕೆ ಎಷ್ಟು ಜನ ನಮ್ಗೆ ಇದು ಮಾಡ್ತಾರೆ ಅಂತ. ಕೈ ಮಾಡಿದ್ರೆ ನನ್ನ ಮೇಲೆ ಕೈ ಮಾಡಿದ್ರೆ ಯಾವತ್ತೂ ಉದ್ಧಾರ ಆಗಲ್ಲ, ನನ್ನ ಎದುರಿಗೆ ಹಾಳಾಗಿ ಹೋಗ್ತಾರೆ. ಯಾವತ್ತೂ ಏನು ಉದ್ಧಾರ ಆಗಿಲ್ಲ ನನ್ನ ಮೇಲೆ ಕೈ ಮಾಡಿದವರು. ರಜಕಯ್ಯ, ನನಗೆ ಮನೆಗೆ ಎಷ್ಟು ಕೆಲಸ ಐತೆ. ನನ್ನ ಸೊಸೆಯರು ಮಕ್ಕಳು ಇಲ್ದಾಗಿಂದಲೂ ನಮ್ಗೆ ಓಟುನು ನಮಗೆ ನೋಡೋರಿಲ್ಲ, ನಾವು ಯಾರನ್ನ ನೋಡೋಣ. ಅದಕ್ಕೆ ಅವ್ರ ಪಾಡಿಗೆ ಅವರು ಬೇರೆ ಮನೆಗೆ ಹೋಗ್ಲೇಳು. ಇವ್ರ ಪಾಡಿಗೆ ಊರಿಗೆ ಹೋದಂಗೂ ಅಲ್ಲ, ನಮ್ಮ ಬರೀ ಎಡವಟ್ಕೊಳ್ಕಣ ಈಗ. ಅದಕ್ಕೆ ಅವ್ರ ಪಾಡಿಗೆ ಅವ್ರು ಹೋಗ್ಲೇಳು. ಮತ್ತೆ ಯಾಕೆ ಸುಮ್ಮನೆ ಅಂತ ನೀವು ಪಾರ್ದಾಡ್ಕೊಂಡು ಸುಮ್ಮನೆ ಅವರು ಇವರು ಆಡ್ಕೊಂತಾರೆ. ಈಗ ಪುಣ್ಯ ಶಿವನಿನೇ ಆಗ್ಲೇಳು, ಎಷ್ಟು ಆಡ್ಕೊಂತಾರೆ ಅವರೆಲ್ಲ, ಎಷ್ಟು ಜೋರು ಮಾಡ್ತಿದ್ರು ತಮ್ಮನ ಮೇಲೆ. ಅವಳ ಪ್ರೀತಿನ ಪ್ರೇಮ ಹೋಗವ್ರಿ. ಕಾಲಮ್ಮನ ಮೇಲೆ ಕಾಲಮ್ಮನ ಹೇಳ್ಬೇಕಾ ನೋಡಮ್ಮ. ಕಾಲಮ್ಮ ಇನ್ನೆ ಅಂತಾಳು, ಕಾಲನು ವೈಷ್ಣು ಅವರೇ ಭಾರಿ ಇದ್ದಾರೆ. ಅವರೇ ಎಲ್ಲ ಹೇಳ್ಬಿಟ್ಟು ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಅಲ್ಲಿ ಗೌಡ್ರ ಮುಂದೆ ಹಾಕ್ಬಿಟ್ರು. ನೀನು ಯಾಕೆ ಹೋಗಿ ಹೇಳಕ್ಕೆ ಹೋಗಿದ್ದೆ? ನೀನು ಸುಮ್ಮನೆ ಬರ್ಬೇಕಾ? ಹೊರಟು ಹಿಂಗೆಲ್ಲ ಐತೆ ಎಂಬುದು ಗೊತ್ತಿದ್ದು ಕೊಟ್ಟು ನೀನು ಯಾಕೆ ಹೋಗಿ ಹೇಳಕ್ಕೆ ಹೋಗಿದ್ದೆ? ನನಗೂ ಅದಕ್ಕೂ ಏನೋ ಸಂಬಂಧನೇ ಇಲ್ಲ. ಅಮ್ಮಂಗೆ ಬರ್ಬೇಕಾ? ಹೋಗಿ ನೀನೆಲ್ಲ ಒಟ್ಟು ಏನು ಹೇಳೋ ಅಂಥದ್ದು ಏನು ಬೇಕಾಗಿತ್ತು? ಈಗ ನಾವು ಮದುವೆ ಮಾಡ್ಕೊಂಬ್ಲಿಲ್ವ, ಮದುವೆ ಆಗಲಿಲ್ವ, ಬೇಡ. ಅವ್ರ ಪಾಡಿಗೆ ಅವ್ರು ಇದ್ದಾರೆ, ನಮ್ಮ ಪಾಡಿಗೆ ನಾವು ಅವರೆಲ್ಲನ ತಂದು ಮಾಡ್ಕೊಂಬ್ಲಿ, ಯಾರ ಮನೆಯಾಗನ ತರಲಿ, ಏನನ ಆಗಲಿ. ನಿನ್ಗೆ ಯಾಕೆ ಅವ್ರೇನ ಮಾಡ್ಕೊಂಬಲ್ವ ಒಟ್ಟು ಅದನ್ನೆಲ್ಲ ಯಾಕೆ ಹೇಳಕ್ಕೆ ಹೋಯ್ದ್ರು ತಮ್ಮ? ನೀನು ಯಾಕೆ ಮೈ ಮೇಲೆ ಎಳ್ಕೊಂಬಕ್ಕೆ ಹೋಗಿದ್ದೆ? ಮೈ ಮೇಲೆ ಎಳ್ಕೊಂಬ ಅಂತ ಕೆಲಸ ಮಾಡಬಾರ್ದು. ನೀನು ಹೋಗಿ ಕೇಳೋ ಅಂಥದ್ದು ಏನಿರಲಿಲ್ಲ, ಸುಮ್ಮನೆ ಇರ್ಬೇಕಾಯ್ತು ನೀನು. ಒಟ್ಟು ನಿನಗೂ ಅದಕ್ಕೂ ಏನೂ ಸಂಬಂಧನೇ ಇಲ್ಲ, ಅಮ್ಮಂಗೆ ಇರಬೇಕಾಗಿತ್ತು. ನೀನು ಯಾಕೆ ಹೋಗಿ ಹೇಳಕ್ಕೆ ಹೋಗಿದ್ದೆ? ನೋಡು, ಅವಳ ಕಾಲಮ್ಮ ಅವರೆಲ್ಲ ಇಟ್ಕೊಂಡು ಆ ಪ್ರೀತಿ ಪ್ರೇಮ ಎಲ್ಲ ಕೇಳಿಸ್ಕೊಂಡು ಅವ್ರು ಹೆಂಗೆ ಮಾಡವ್ರೆ. ಇವತ್ತು ಸುಮ್ಮನೆ ಊರಿನ ದೊಡ್ಡ ಅರ್ಥಗೆ ಗಳಪೋ ಹಿಂಗೆ ಮಾಡಿದ್ಲು ಋತು ಅಂಬೋದು ನಿಷ್ಠುರ ಆಗ್ಬಿಟ್ಟೆ ಅಲ್ಲ. ನೋಡು, ಒಂದಿಟ್ಟು ಯೋಚನೆ ಮಾಡು. ನೋಡಿ, ಹಿಂಗೆ ಮಾಡಿಬಿಟ್ಲು ಋತು ಅಂಬದು ನಿಷ್ಠುರ ಒರ್ಸೋರು. ನೀನು ಇವತ್ತೆಲ್ಲರಿದ್ರಿಗೂ ಸುಮ್ಮನೆ ಮರ್ಯಾದೆ ಕಳ್ಕೊಂಬಂಗಾತು. ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ನಾನು ಹಿಂಗೆ ಮಾಡಿದ್ರೆ ಹೆಂಗೆ ಅಂತೇಳಿ ಸ್ವಲ್ಪ ಯೋಚನೆ ಮಾಡಿ ಮಾಡ್ಬೇಕಂಡ್ರತಮ್ಮ. ಸುಮ್ಮನೆ ಹಿಂಗೆ ಮಾಡಿದ್ರೆ ನೋಡಿ ಇವಾಗೆಲ್ಲ ಹೆಂಗಾಯ್ತು ಅಂತೇಳಿ ಸ್ವಲ್ಪ ಯೋಚನೆ ಮಾಡು. ಯೋಚನೆ ಮಾಡಿ ಯಾವುದೇ ಆಗಲಿ ಇದು ಮಾಡ್ಕೋಬೇಕು. ಸುಮ್ಮನೆ ನಾವು ಹೆಂಗೆ ಬೇಕಂಗೆ ಇದು ಮಾಡಬಾರ್ದು. ನಾವು ಹಿಂಗೆ ಮಾಡಿದ್ರೆ ಈಗ ಹಿಂಗೆ ನೋಡಿ ಆಗೋದು. ನಾನು ಯಾಕೆ ಹೇಳೋದು ಹಿಂಗಮ್ಮ, ನಮ್ಗೆ ಓಟುನು ಸೆನಕ್ಕಿಲ್ಲ. ಯಾಕೆ ಹೇಳೋ ನಮ್ಮಂಗೆ ಆಗುತ್ತೆ. ನಾವು ಯಾರ್ತಾಗ ಯಾತನೂ ಮಾತಾಡೋಕ್ಕಾಗಲ್ಲ, ಯಾರಿಗೆ ಯಾತೂ ಹೇಳೋಕ್ಕಾಗಲ್ಲ ಕಣಮ್ಮ. ನಮ್ಮ ಪರಿಸ್ಥಿತಿ ಅಂಥದ್ದು, ಏನು ಮಾಡೋದು? ನೋಡಿದ್ರೆ ವೀಕ್ಷಕರೇ, ನಮ್ಮಮ್ಮ ಒಂದು ಮಾತಾದರೂ ಬಂದು ನಮಗೆ ಹೇಳ್ಬೇಕಾಗಿತ್ತು. ನಮ್ಮ ಸಪೋರ್ಟಿಗೆ ಬಂದು ನನ್ನ ಮಗಳಂಗೆ ಮಾಡಲ್ಲ, ಯಾಕಂಗೆ ಮಾಡ್ತೀರಾ ನೀವು ಹಿಂಗೆ ಮಾಡಿದ್ರಿ ಅಂತ ಹೇಳಿ ನನ್ನ ಬಗ್ಗೆ ಸ್ವಲ್ಪ ನಮ್ಮಮ್ಮ ಸ್ವಲ್ಪನಾದರೂ ವಾದ ಮಾಡಿದರೆ ಬಂದು ನನ್ನ ಸಪೋರ್ಟಿಗೆ ಸ್ವಲ್ಪನಾದ್ರೂ ನನಗೆ ಸಹಾಯ ಮಾಡಿದರೆ ಎಷ್ಟು ಖುಷಿಯಾಗೋದು. ನಮ್ಮಮ್ಮಗೂ ತುಂಬ ಬೇಜಾರಾಗೈತೆ. ಆದಷ್ಟು ಬೇಗ ನಾವು ಮನೆ ಖಾಲಿ ಮಾಡಿಕೊಂಡು ನಾವು ಬೇರೆ ಮನೆ ಬಾಡಿಗೆ ಮನೆಗೆ ಹೋಗ್ತೀವಿ. ಆದಷ್ಟು ಬೇಗ ಈ ಕೆಲಸ ಮಾಡ್ತೀವಿ, ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಹೋಗ್ತೀವಿ. ನೋಡೋಣ ಇನ್ನೂ ಏನೇನಾಗುತ್ತೆ ಅಂತೇಳಿ. ಅದಕ್ಕೆ ನಮ್ಮಮ್ಮನ ಕೇಳಿದ್ರೆ ನಾನು ಕೆಲಸ ಮಾಡ್ಕೊಂಡು ಕೊಡಲ್ಲ, ಮನೆ ಕೆಲಸ ಮಾಡಲ್ಲ ಅಂತ ನಮ್ಮಮ್ಮ ಏನೇನೋ ಮಾತಾಡ್ತಾ ಇತ್ತು. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.